ಅವ್ರು ಏನ್ ಹೇಳಿದ್ರು ಅಂದ್ರೆ ಲಾಸ್ಟ್ ಇಯರ್ ಸರಿಸುಮಾರು 3,000 ತನಕ ನಾವು ಕೊಟ್ಟಿದ್ದೀವಿ ಅಂತ ಹೇಳಿದ್ರು. ಇದು ಆಕ್ಚುಲ್ ಲೆಕ್ಕಾಚಾರ. ಈಗ ರೈತರ ನಿರೀಕ್ಷೆ ಏನಿದೆ ಅಂದ್ರೆ 3,000 ಪ್ಲಸ್ ನಮ್ಮ ಶಶಿಕಾಂತ್ ಗುರೂಜಿ ಅವರು ಅದೇ ಹೇಳಿದ್ದಾರೆ 3,300 ತನಕ 300 ರುಪೀಸ್ ಇನ್ಕ್ರೀಸ್ ಮಾಡ್ಬೇಕಂತ ಅವ್ರು ಹೇಳಿದ್ರು. ಈ ಮೀಟಿಂಗ್ ಆದ ನಂತರ ನನ್ನ ಎಲ್ಲ ಎಂಡಿಗಳ ಜೊತೆ ಒಂದು ಸಭೆ ಮಾಡ್ತೀನಿ. ತಮ್ಮ ನಿರೀಕ್ಷೆ ಏನಿದೆ ನಾನು ಸ್ಪಷ್ಟವಾಗಿ ಹೇಳ್ತೇನೆ. ಅವರದರೊಳಗಡೆ ಅವ್ರು ಮಾತಾಡ್ಕೊಂಡು ನನ್ನ ಜೊತೆ ಮಾತಾಡ ನಂತರ ನಾನು ತಮಗೆ ಹೇಳ್ತೀನಿ ಏನ್ ಡಿಸೈಡ್ ಆಗಿದೆ ಅಂತ. ಅವರ ನಿರೀಕ್ಷೆ ನಿಮ್ಗೆ ಗೊತ್ತಾಗಿದೆ. ನೀವು ನಿಮ್ಮ ಸಿಎಂಡಿಗಳ ಜೊತೆ ಈಗ ಮಾತಾಡ್ಕೋಬೇಕು. ನಾವಿವತ್ತು ಊಟದ ನಂತರ ಒಂದು ಇಂಟರ್ನಲ್ ಮೀಟಿಂಗ್ ಮಾಡಿಕೊಂಡು ಒಂದು ಪ್ರೈಸ್ ನಾವು ಅವರಿಗೆ ಕಮ್ಯುನಿಕೇಟ್ ಮಾಡೋಣ. ಹೀಗೆ ದಟ್ ವಿಲ್ ಬಿ ದ ಬೆಸ್ಟ್ ವೇ ಫಾರ್ವರ್ಡ್. ಈಗ ನೆಕ್ಸ್ಟ್ ಇಯರ್ ನಾವು ಅಟ್ಲೀಸ್ಟ್ ಈ ಡಿಸಿ ಎಸ್ಪಿ ಅವರ ಸಭೆಗೆ ಈ ಒಂದು ನಿರ್ಧಾರ ಅಟ್ಲೀಸ್ಟ್ ಆಗಿದೆ ಅಂದ್ರೆ ಅಟ್ಲೀಸ್ಟ್ ಒಂದು ಬೆಲೆ ಸಿಗುತ್ತೆ. ಇಲ್ಲಾಂದ್ರೆ ಬರೀ ಚರ್ಚೆ ಆಗ್ತಾ ಇರುತ್ತೆ. ಅಂಡ್ ನಾನು ಏನು ನಿಮ್ಮೆಲ್ಲ ಒತ್ತಡ ಹಾಕ್ತಾ ಇಲ್ಲ. ನನ್ನ ಕಡೆಯಿಂದ ಯಾವುದೇ ಒತ್ತಡ ಇಲ್ಲ, ನಾವು ಒತ್ತಾಯ ಮಾಡಲ್ಲ, ಏನು ಮಾಡಲ್ಲ. ಪಾಯಿಂಟ್ ಏನಂದ್ರೆ ನೀವು ಫೈನಲಿ ನನ್ನ ನಿರೀಕ್ಷೆ ಏನಿದೆ ಆ ಮಟ್ಟಕ್ಕೆ ಬರಲೇಬೇಕು. ಅದೇ ನನ್ನ ಸಲಹೆ. ಒತ್ತಡ ಅಲ್ಲ, ಈಗಾಗಲೇ ಅವರು ಗಣೇಶ್ ಒತ್ತಡ ಅಲ್ಲ, ಬಟ್ ನನ್ನ ನಿರೀಕ್ಷೆ ಏನಿದೆ ಅದಕ್ಕೆ ಬರಬೇಕು. ನನ್ನ ನಿರೀಕ್ಷೆ ಒಂದೇ ಅಂತಾನೆ ಹೇಳ್ತಾ ಇದ್ದೀನಿ. ಹೆಚ್ಚು ಆಗಬಹುದು, ಇಲ್ಲ ಹೆಚ್ಚಾಗಲ್ಲ ನಾನು ಸುಮ್ಮನೆ ಹೇಳ್ತಾ ಇದ್ದೀನಿ. ಆದ್ರೆ ಹೌದು ಏನಾಗ್ತಾ ಇದೆ, ಪ್ರತಿ ಒಂದು ಫ್ಯಾಕ್ಟರಿ ಒಂದೊಂದು ಕಡೆ ಒಂದೊಂದೊಂದು ರೇಟ್ ಹೇಳ್ಕೊಂಡು ಕ್ಲಸ್ಟರ್ಸ್ ಅಲ್ಲಿ ಬಹಳ ವ್ಯತ್ಯಾಸ ಬರ್ತಾ ಇದೆ. ಸೊ ಅದರಿಂದ ಪೋಚಿಂಗ್ ಆಗ್ತಾ ಇದೆ. ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ ನಿಮ್ಗೂ ಕಷ್ಟ ಆಗ್ತಾ ಇದೆ. ಸುಮಾರು ಜನ ನಮ್ಗೆ ಪರಿಚಯ ಇರೋರು, ಅವರಿಗೆ ಶುಗರ್ ಫ್ಯಾಕ್ಟರೀಸ್ ಇದಾವೆ, ಎಥನಾಲ್ ಫ್ಯಾಕ್ಟರೀಸ್ ಇದಾವೆ. ಅವರಿಗೆ ಮೆಟೀರಿಯಲ್ ಸೋರ್ಸ್ ಮಾಡ್ಲಿಕ್ಕೆ ಎಷ್ಟು ಕಷ್ಟ ಆಗ್ತಾ ಇದೆ ಅಂದ್ರೆ ಅದೂ ಸಮಸ್ಯೆ. ಈ ಸಭೆಯಲ್ಲಿ ಅಟ್ಲೀಸ್ಟ್ ಅನ್ಅಫಿಷಿಯಲ್ ನಾವೆಲ್ಲರೂ ಕೂತ್ಕೊಂಡು ಅಟ್ಲೀಸ್ಟ್ ಒಂದು ಬ್ರಾಡ್ ತೀರ್ಮಾನ ತಗೊಂಡಿದ್ವಿ ಅಂದ್ರೆ ಎಲ್ಲರಿಗೂ ಅನುಕೂಲ ಆಗುತ್ತೆ ಅಂತ ಗುರುಜಿರವರು ಏನ್ ಹೇಳಿದ್ದಾರೆ ಅದಕ್ಕೆ ನಾನು 100% ಇವತ್ತು ಅದಕ್ಕೆ ನಾವು ಗುಡ್ ಬೆಸ್ಟ್ ಡಿಸಿ ಗುಡ್ ಯಾರು ಹೇಳಿದ್ರು ಬೆಸ್ಟ್ ಸರ್. ಒಂದು ನಿಮಿಷ ಸರ್. ಸನ್ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಇನ್ನು ಮುಗಿಸ್ಲಿಲ್ಲ. ಸನ್ಮಾನ್ಯ ಅಧ್ಯಕ್ಷರು ಪಾಯಿಂಟ್ ಹೇಳಿದ್ರು ಗುರುಜಿ. ನಿಮ್ಗೆ ಕೊಡ್ತೀನಿ ಮೈಕ್ ನಿಮ್ದೇ.